ಅಲ್ಲ ಬಂಗಾರಮ್ಮ, ಚಿಕ್ಕ ಮಗ ಅಂತಾನು ನೋಡ್ದಿದ್ದಂಗೆ ಅವ್ನು ಚಿಕ್ಕ ನಿನ್ನ ಮೊಮ್ಮಗ ತಾನೇ. ಆದ್ರೂ ನೀನು ಹೋಗಿ ಹೋಗಿ ಆ ಹುಡುಗನ ಮೇಲೆ ನೀನು ಆ ಎದುರಿಸೋದು ಗಾಂಚಲಿ ತೋರಿಸೋದು ಮಾಡ್ತೀಯಲ್ಲ. ಊರಾಗಿರೋ ಎಲ್ಲಾನು ಹೆಂಗ್ ಬೈಕತ್ತವ್ರ ಗೊತ್ತಾ ನಿನ್ನ? ಏನು ಊರ್ ಜನ ಎಲ್ಲ ಬೈಕತ್ತವ್ರ? ನಾನೇನ್ ಮಾಡಿದೆ ನನ್ನ ಮೊಮ್ಮಗಂಗೆ? ನನಗೊಂದು ಮಾತಾಡ್ಸಲ್ವಲ್ಲ, ದೂರ ಮಾಡಿದ್ದೀನಲ್ಲ, ನಾನೇನ್ ಮಾಡಿದೀನಿ? ಏನ್ ಮಾಡಿದೀಗ ನೀನೇ ಹೇಳ್ಬೇಕು. ಏನೋ ಕತ್ಲು ಕೊನೆ ಕರ್ಕೊಂಡು ಹೋಗ್ಬಿಟ್ಟು ಕೂಡಾಕ್ತಿಯಂತೆ, ಎದುರಿಸ್ತೀಯಂತೆ, ಮಾಡ್ತೀಯಂತೆ. ಊರೇ ನೀನು ಬೈಕತ್ತಾ ಇದ್ ನಿನ್ನ. ಇದು ಯಾಕೆ ಹಿಂಗ್ ಮಾಡ್ತೈತಲ್ಲ ಇವಮ್ಮ ಅಂತ ಹೇಳ್ಬಿಟ್ಟು ಊರಾಗಿರೋಲ್ಲ ಬೈಕೊಳ್ಳೋದೇನೇನೆ. ಇದು ಯಾಕೆ ಬೇಕಿತ್ತು ಬಂಗಾರಮ್ಮ ನಿಂಗೆ? ಆ ಅಯ್ಯಪ್ಪ, ಆ ಮಗಿಗೆ ಒಡೆಯ ಅಂತದೇನೈತೆ? ಒಬ್ನೇ ತಾನೇ ಮೊಮ್ಮಗ ಅಂತ ಇರೋದು ನಿನ್ಗೆ. ಒಡೆಯ ಬಡಿಯ ಅಂತದೆಲ್ಲ ಯಾಕೆ ಮಾಡಿಕೊಂಡಿದ್ಕೆ ನೀನು? ಅಯ್ಯಪ್ಪ, ಇಂಥ ಕೆಲಸ ಮಾಡ್ಬಾರ್ದು ಹೇಳಿ ನೀನಂತೂ. ಊರಾಗಿರೋಲ್ಲ ಉಕ್ಕಳಕ್ ಶುರು ಮಾಡ್ಕೊಂಡವ್ರೆ. ಅಯ್ಯೋ ಅಯ್ಯೋ ರಾಮ, ಯಾರು ಹೇಳಿದಂಗಂತ? ನಾನು ಎಲ್ಲನೂ ಹೇಳ್ಕೊಂಬಿಟ್ಟು ಬಂದವರೆಲ್ಲ ಯಾರು ಹೇಳ್ಕೊಬಿಟ್ಟು ಬಂದಿದ್ದು ಮೊಮ್ಮಗನ್ನ ಕೂಡಾಕ್ತೀನಿ ಅಂತ? ನೀನು ಯಾರು ಹೇಳ್ಕೊಬಿಟ್ಟು ಬರ್ತಾರೆ? ನಿನ್ನ ಮೊಮ್ಮಗನೇ ನೀ ಹೇಳಿದ್ದು. ಮಾತಾಡ್ಸ್ಬೇಕಾರೆ ಎಲ್ಲ ಮಾತಾಡ್ತಿದ್ವಲ್ಲ ಹಿಂಗೆ, ಅವನೇ ಹೇಳ್ದ ಹಿಂಗೆ ನಮ್ಮ ಅಜ್ಜಿ ನನ್ನ ಕತ್ಲುಕೊಣೆ ಕರ್ಕೊಂಡೋಗಿ ಕೂಡಾಕ್ತಾಳೆ, ಎದುರಿಸ್ತಾಳೆ, ಮಾಡ್ತಾಳೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಹೋಗ್ಲಿ ಬಿಡಪ್ಪ ಸಮಾಧಾನ ಮಾಡ್ಕಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ವಿ. ಏನೇ ಹೇಳು ಬಂಗಾರಮ್ಮ, ನಿನ್ಗೂ ನಿನ್ನ ಸಸೆಗೂ ಎಂಥದನ್ನ ಪೈಪೋಟಿರ್ಲಿ, ಮೊಮ್ಮಗೂ ಮಾತ್ರ ಏನು ಮಾಡಕ್ಕೆ ಹೋಗ್ಬೇಡ ಪಾಪ. ಪಾಪ ಇನ್ನ ಎಳೆ ಮಗ ನೋಡಕ್ ಭಾಳ ಒಳ್ಳೆನೋ ಥರ ಕಾಣಿಸ್ತಾನೆ, ಒಂಥರ ಸಾಧು ಪ್ರಾಣಿ. ಅವ್ನಿಗೆಲ್ಲ ಹಿಂಗೆಲ್ಲ ಮೋಸ ಮಾಡಕ್ಕೆ ಹೋಗ್ಬೇಡ ಬಂಗಾರಮ್ಮ. ನಿಜವಾಗೂ ಊರ್ ಜನ ಎಲ್ಲ ಉಕ್ಕತ್ತವ್ರು ನೀನು ನೋಡಿ. ಅಯ್ಯೋ ಅಕ್ಕ, ದೇವರಾಣಿ ನಂಗೆಲ್ಲ ಮಾಡಿಲ್ಲ. ಆ ಕಣ್ಣನ ಮಗ ಎಲ್ಲ ಸುಳ್ಳು ಹೇಳ್ತಾನೆ ಅನಿಸ್ತದೆ. ಹಿಂಗೆ ನಾನು ಊರ್ ಮುಖ್ಯಸ್ಥೆ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೊಟ್ಟೆ ಊರಿಗಂಗೆ ಹೇಳ್ತಾನೆ ಅಂತ ಅನ್ನಿಸ್ತದೆ. ನೀವು ಅದ್ರ ಬಗ್ಗೆ ಎಲ್ಲ ನನ್ನ ತಲೆಗೆ ಹಾಕೊಳಕ್ ಹೋಗ್ಬೇಡಿ. ನನ್ನ ಸೊಸೆ ಕಿಲಾಡಿ ಸೊಸೆ ಬೇಕಾದ್ರೆ ಅವಳೇ ಹೇಳ್ಕೊಟ್ಟಿರ್ತಾಳೆ. ಎಲ್ಲನೂ ಬೇಗ ಹಿಂಗೆ ಮಾಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಬೇಕಂತ ನೀನೇ ಮಾಡ್ಬಿಟ್ಟಿರ್ತಾಳೆ. ಸರಿ ಇಲ್ಲ ಅವಳು. ಆದ್ರೆ ನಿಮ್ಮ ಮೊಮ್ಮಗ ಹೇಳಿರೋ ಮಾತಾಗ ಸುಳ್ಳು ಐತಿ ಅಂತ ನಮ್ಗೇನು ಅನ್ನಿಸ್ತಿಲ್ಲ ಕಣವ, ನಿಜನೇ ಐತಿ ಅಂತ ಅನ್ನಿಸ್ತು. ಸರಿ. ಅಯ್ಯೋ ಅಕ್ಕ, ನನಗೆ ಮಾಡೇ ಇಲ್ಲ. ಅಯ್ಯೋ ಲೋಪರ್ ನನ್ನ ಮಗನೇ, ಈ ನನ್ನ ಮೊಮ್ಮಗ ಯಾಕೆ ಹಿಂಗೆಲ್ಲ ನನ್ನ ಬಗ್ಗೆ ಹೇಳ್ಕೊಬಿಟ್ಟು ಬರ್ತಾವನಿ? ಅವಳೆಲ್ಲ ಅವಳು ನನ್ನ ಸೊಸೆ ಕಿತ್ತೋದಳು, ಅವಳೇನೇ ನೀ ಆ ಮಗಂಗೆ ಹೇಳ್ಕೊಟ್ಟವಳೇನೋ, ಊರು ತುಂಬ ಹಿಂಗೆ ಹೇಳ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಲೋಪರ್ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಲೋಪರ್ಗೆ. ನಾನು ಊರು ಮುಖ್ಯಸ್ಥೆ ಆಗಬಾರ್ದು ಅಂತ ಮಗನ ಚೂಬಿಟ್ಟಿದ್ಯಾ ನೀನು? ಮಗನ್ನ ಮೊದ್ಲು ನನ್ನ ಮಗನಿಗೆ ಗ್ರಾಚಾರ ಬಿಡಿಸ್ಬೇಕು, ಅವಾಗೇನೆ ನೀ ಬುದ್ಧಿ ಬರೋದು. ವಿಹಾನ್, ಇವತ್ತು ನಾವಿಬ್ರು ಮರದಡೆ ಕುತ್ಕೊಂಡು ಗೇಮ್ ಆಡೋಣ ಬಾರ ವಿಹಾನ್. ಯಾಕಂದ್ರೆ ನಾನು ಮೊಬೈಲ್ ಎತ್ಕೊಬಿಟ್ಟು ಬಂದಿದ್ದೀನಿ, ನಮ್ಮ ಅಮ್ಮನ ಮೊಬೈಲ್ನ. ನಮ್ಮ ಮಮ್ಮಿ ಕೊಡಲ್ಲ ಅಂದ್ರೆ ಬಿಡ್ಲಿಲ್ಲ, ಅಲ್ಲಿ ಇಟ್ಟಿದ್ರ ಎತ್ಕೊಂಡು ಓಡ್ ಬಂದ್ಬಿಟ್ಟೆ. ನಾನಂತೂ ದಿನ ಬೇರೆ ಆಟಗಳು ಆಡಿ ಆಡಿ ಬೇಜಾರಾಗ್ತೈತೆ. ಇಬ್ರು ಸೇರಿ ಲೂಡೋ ಏನಾದ್ರು ಆಡೋಣ? ಹ್ಞೂ ಕಣು, ನನಗೂ ತುಂಬಾ ಇಷ್ಟ. ಚೆನ್ನಾಗಿ ಗೇಮ್ ಆಡೋಣ. ನೀನು ನಿಮ್ಮ ಅಮ್ಮನ ಫೋನ್ ಇಸ್ಕೊಂಡು ಬಂದಿದ್ರೆ ಚೆನ್ನಾಗಿರೋದು. ನಾನು ನೀನು ಎಲ್ಲರೂ ಆಡ್ಬೋದಿತ್ತು. ನೀನ್ ಯಾಕೆ ಫೋನ್ ಇಸ್ಕೊಂಡು ಬರ್ಲಿಲ್ಲ ಹೇಳು? ನಿಮ್ಮ ಅಮ್ಮನ ಕೇಳ್ಬಿಟ್ಟು ಫೋನ್ ಇಸ್ಕೊಂಡ್ಬಿಟ್ಟು ಬಾ. ಅಯ್ಯೋ, ಫೋನು ಹಂಗೆಲ್ಲ ನಮ್ಮಮ್ಮ ಕೊಡಲ್ಲ, ಬೈತಾರೆ. ನನಗೂನು ಫೋನಾಗೆ ವಿಡಿಯೋ ಮಾಡಕ್ಕೆ ಆಮೇಲೆ ಇನ್ಸ್ಟಾಗ್ರಾಮ್ ನೋಡಕ್ಕೆ ಇಷ್ಟ ಕಣೋ. ಆದ್ರೆ ಅಮ್ಮ ಕೊಡೋದೇ ಇಲ್ಲ ಫೋನ್. ನಿನ್ ಫೋನ್ ಐತಲ್ಲ, ನಿನ್ ಫೋನಾಗೆ ನೋಡೋಣ ಬಾ. ಸರಿ ಸರಿ ಬಾ. ನನಗೂ ಕೊಡ್ತೀಯ ಅಲ್ವಾ ಆಟ ಆಡಕ್ಕೆ? ನಾನೊಂದು 5 ಮಿನಿಟ್ಸ್, ನೀನೊಂದು 5 ಮಿನಿಟ್ಸ್. ಸರಿ ಬಾ, ಹೋಗೋಣ ಬಾ. ನಡಿ ನಡಿ, ಯಾರು ಇಲ್ದಿರ ಹತ್ರ ಕುತ್ಕೊಂಡು ಆಟ ಆಡೋಣ. ನಮ್ಮ ಮಮ್ಮಿ ಬರಬಾರ್ದು ಅಂತ ಹತ್ರ ಕುತ್ಕೊಂಡು ಆಟ ಆಡೋಣ. ಏಯ್ ವಿಹಾನ್, ನಿಂತ್ಕೊಳ ಇಲ್ಲಿ. ಯಾರು ವಿಹಾನ್? ಕಿಡ್ನಾಪ್ ಅಜ್ಜಿ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ ಬಂದೈತಾ? ಅಯ್ಯೋ ಗೊತ್ತಿಲ್ಲ. ಏಯ್ ವಿಹಾನ್, ಅಯ್ಯೋ ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತೈತೆ ಇವಾಗ? ನಾನು ಎಲ್ಲ ವಿಡಿಯೋ ಮಾಡ್ಕೊಂತೀನಿ ಎಲ್ಲಿ ಕರ್ಕೊಂಡು ಹೋಗ್ತೈತೆ ಅಂತ ಹೇಳಿ. ಹೇಳಜ್ಜಿ. ಏಯ್ ದನ, ಏನಂತ ಹೇಳ್ಕೊಂಡು ಬಂದಿದ್ಯಾ ನೀನು? ಎಲ್ರಿಗೂ ಏನಂತ ಹೇಳ್ಕೊಂಡು ಬಂದಿದ್ಯಾ ಊರವ್ರಿಗೆಲ್ಲನೂ? ನಾನೊಂದು ದೊಡ್ಡ ವಿಲನ್ ಮಾಡ್ತಾ ಇದ್ಯಾ ನೀನು? ನಿಮ್ಮಮ್ಮ ಸೇರ್ಕೊಂಡ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗ ಊರು ತುಂಬ ಎಲ್ಲ ಬುಸ್ಕೊಂಡು ಬರ್ತಾ ಇದ್ಯಾ ನೀನು? ಕೆಟ್ಟದಾಗೆ ನಿನ್ನ ಮಕ್ಕಿಷ್ಟು ಕಾಯೇನೋ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಕೂಡಾಕ್ಬಿಟ್ಟಿದ್ದ. ಅದೆಲ್ಲ ಹಳೆ ಕತೆ ತಾನೇ. ಅವಾಗ ಯಾವತ್ತೋ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋ ವಿಚಾರನ ಇವಾಗ ಎಲ್ಲ ನಾನು ಊರು ಮುಖ್ಯಸ್ಥೆ ಆಗೋ ಟೈಮಾಗಿ ತೆಗೆದುಬಿಟ್ಟು ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದೆಯಲ್ಲ ನೀನು? ಈ ಕಡೆಯಿಂದ 4 ಬಾರಿಸ್ದೆ ಅಂದ್ರೆ ಬಾಯಾಗಿರೋ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು ಮಗನೇ. ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಕತ್ತೆ ಲೌಡಿ. ಏಯ್, ಯಾರು ಹೇಳ್ಕೊಟ್ಟಿದ್ದು ನಿಂಗೆ? ಹಿಂಗೆ ಹೇಳು, ಹಿಂಗೆ ಅಜ್ಜಿಗೆ ಸರಿಯಾಗಿ ಉರ್ಸು ಅಂತ ಹೇಳ್ಬಿಟ್ಟು ಯಾರೆಲ್ಲ ಹೇಳ್ಕೊಟ್ಟಿದ್ದು? ನಿಮ್ಮಮ್ಮ ಹೇಳ್ಕೊಟ್ಲಾ? ಊರು ತುಂಬ ಎಲ್ಲ ಹೇಳ್ಕೊಂಡು ಬಾ ನೀನು ಅಂತ ಹೇಳ್ಬಿಟ್ಟು ನಿಮ್ಮಮ್ಮ ಹೇಳ್ಕೊಟ್ಲಿಲ್ಲ? ಅಯ್ಯೋ ಪಾಪ ವಿಹಾನ್, ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡ್ಬಿಟ್ಟು ಆಂಟಿಗೆ ತೋರಿಸಿದ್ರೆ ಆಂಟಿನೇ ಕರ್ಕೊಂಡು ಬರ್ತೈತೆ ಕಿಡ್ನಾಪ್ ಆಗೋಗ್ಬಿಟ್ಟಾಗ. ನೋ ಮಮ್ಮಿ ಏನು ಹೇಳ್ಕೊಡ್ಲಿಲ್ಲ. ನೀವೇ ತಾನೇ ಅವತ್ತು ಕತ್ಲುಕೋಣೆ ಕರ್ಕೊಂಡೋಗಿ ಕೂಡಾಕಿದ್ದು, ಅದಕ್ಕೆ ಹೇಳ್ದೆ ಅಷ್ಟೇ ಅಜ್ಜಿ. ನೀವು ಕಿಡ್ನಾಪ್ ಮಾಡಿದ್ರಲ್ಲ ನನ್ನ, ಅದೇ ವಿಚಾರನೇ ಹೇಳಿದ್ದು. ಅದ್ ಬಿಟ್ಟು ನಾನು ಬೇರೆ ಏನು ಹೇಳಲಿಲ್ಲ ಅಜ್ಜಿ ನಾನು. ಏಯ್ ಮುಚ್ಚು ಬಾಯ್ನ. ಈಗ ಅವಶ್ಯಕತೆ ಏನಿಲ್ಲ ಇತ್ತು ಅದನ್ನೆಲ್ಲ ಹೇಳ್ಕೊಂಡು ಬಿಟ್ಟು ಬರೋಂಥದ್ದು ಏನಿತ್ತು ನೋಡು. ನಾನಂತೂ ಸುಮ್ಮನೆ ಇರಲ್ಲ, ಹಿಂಗೆಲ್ಲ ಹೇಳ್ಕೊಂಡ್ಬಿಟ್ಟು ಬಂದ್ರೆ ಮತ್ತೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅದೇ ಮನೆಗೇನೆ ಕೂಡಾಕ್ಬಿಟ್ಟು ಬಂದ್ಬಿಡ್ತೀನಿ. ನಡುಗೋಗ್ಬಿಡ್ಬೇಕು ನೀನು. ಆಮೇಲೆ ನಿಮ್ಮ ಅಮ್ಮಂಗೂ ಸಿಗ್ಬಾರ್ದು, ನಿಮ್ಮ ಅಪ್ಪಂಗೂ ಸಿಗ್ಬಾರ್ದು. ಹಂಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಸರಿನಾ? ನನ್ನ ವಿಚಾರ ಏನಾರ ಊರ್ ಜನದ ಹತ್ರ ಮಾತಾಡ್ಬೇಕು. ಈಗ ನಾನು ಹೇಳ್ದಂಗೆ ಕೇಳ್ತೀಯಾ? ಅಜ್ಜಿ ನಾನೇನು ಮಾಡಿಲ್ಲ ಅಜ್ಜಿ, ನಾನೇನು ಮಾಡಿಲ್ಲ. ಸುಮ್ಮನೆ ನೀನು ಅವತ್ತು ಮಾಡಿದ್ದನ್ನು ಹೇಳ್ದೆ ಅಷ್ಟೇನೆ, ನಾನೇನು ಮಾಡಿಲ್ಲ ಅಜ್ಜಿ. ನೋಡು, ನಾನು ಹೇಳ್ದಂಗೆ ಮಾಡ್ತೀಯಾ? ನಾನು ಹೇಳ್ದಂಗೆ ಮಾಡಿದ್ರೆ ನಿನಗೇನು ತೊಂದರೆ ಕೊಡಲ್ಲ ನಾನು. ಆದ್ರೆ ನಾನು ಹೇಳ್ದಂಗೆ ಮಾಡ್ಬೇಕು ಅಷ್ಟೇನೆ. ಸರಿ ಅಜ್ಜಿ, ಆಯ್ತು. ನೀನು ಹೇಳ್ದಂಗೆ ಮಾಡ್ತೀನಿ ಅಜ್ಜಿ. ನೀನು ಹೇಳ್ದಂಗೆ ಎಲ್ಲ ಕೇಳ್ತೀನಿ ಅಜ್ಜಿ. ಹೇಳಜ್ಜಿ.
ಈಗ ಊರ್ ಜನದ ಹತ್ರ ಎಲ್ಲಾನು ನಮ್ಮ ಅಜ್ಜಿ ಕೆಟ್ಟೋಳು ನಮ್ಮ ಅಜ್ಜಿ ಕೆಟ್ಟೋಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾಳೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ಯಲ್ವಾ. ಈಗ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಸುಮ್ಮನೆ ಹೇಳ್ದೆ ತಮಾಷೆ ಮಾಡಿದೆ ಅಷ್ಟೇನೆ. ನಮ್ಮ ಅಜ್ಜಿ ತುಂಬಾ ಒಳ್ಳೇದು, ನಮ್ಮ ಅಜ್ಜಿ ನಾನೇನು ಏನು ಕತ್ಲು ಕೋಣೆ ಕೂಡಕ್ಕಲ್ಲ ಏನೂ ಇಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲಾರ ಹತ್ರನೂ ಹೇಳ್ಕೊಂಡು ಬರ್ಬೇಕು. ನೋ ಅಜ್ಜಿ, ಸುಳ್ಳು ಹೇಳ್ಬಾರ್ದು. ಏಯ್ ಹೇಳ್ದಷ್ಟು ಕೇಳೋ, ಗೊತ್ತಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇನ್ನೊಂದ್ಸಲ. ಈ ಸಲ ನಿನ್ ಬಾವಿಗೆ ಹಾಕ್ಬಿಡ್ತೀನಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು. ನೋ ಅಜ್ಜಿ, ಬೇಡ ಅಜ್ಜಿ. ಈಗ ನಾನು ಹೇಳ್ದಷ್ಟು ಕೇಳ್ಬೇಕಷ್ಟೇನೆ. ಯಾರ್ಯಾರ ತಾಗ ನಾನು ಕೆಟ್ಟೋಳು ಅಂತ ಹೇಳಿದ್ಯೋ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ನಮ್ಮ ಅಜ್ಜಿ ಒಳ್ಳೆಳು ನಮ್ಮ ಅಜ್ಜಿ ಒಳ್ಳೆಳು ನಮ್ಮ ಅಜ್ಜಿ ಒಳ್ಳೆಳು ಅಂತ ನೀನೇ ಹೇಳ್ಕೊಂಡ್ಬಿಟ್ಟು ಬರ್ಬೇಕು, ಸರಿನಾ? ಊರವ್ರ ತಗಲೇ ಹೇಳ್ಕೊಂಡ್ಬಿಡ್ ಬಾ, ಈಗಲೇ ಈ ಕ್ಷಣನೇ ಹೋಗ್ತಾ ಇರಬೇಕು. ಸುಮ್ಮನೆ ತಮಾಷೆ ಮಾಡಿದೆ ನಮ್ಮ ಅಜ್ಜಿ ತುಂಬಾ ಒಳ್ಳೇದು, ನನಗೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡ್ಸಿದ್ಲು ಅಂತ ಹೇಳ್ಬಿಟ್ಟು ನೀನು ಹೇಳ್ಬೇಕು. ಓಕೆ ಅಜ್ಜಿ, ನೀನು ಹೇಳ್ದಂಗೆನೇ ಹೇಳ್ತೀನಿ ಅಜ್ಜಿ ನಾನು. ಹೇಳ್ತೀನಿ ಅಜ್ಜಿ, ನನ್ನ ಮಾತ್ರ ಕಿಡ್ನಾಪ್ ಮಾಡ್ಬಿಟ್ಟು ಕತ್ಲು ಮನೆಗೆ ಇಟ್ಬೇಡ ಅಜ್ಜಿ ನನ್ನ. ಹಂಗ ಬಾ ದಾರಿಗೆ, ಇನ್ನೊಂದು ಸಲ ಏನಾದ್ರೂ ಅವತಾರ ಮಾಡ್ದೋ. ನೋ ನೋ ಅಜ್ಜಿ, ಏನು ಮಾಡಲ್ಲ ಅಜ್ಜಿ, ಸಾರಿ ಅಜ್ಜಿ, ಹೇಳ್ಕೊಂಡ್ ಬರಲ್ಲ ಅಜ್ಜಿ. ಸರಿ ಇವಾಗ ಹೋಗು. ಊರವ್ರ ಹತ್ರ ಎಲ್ಲಾನು ನಮ್ಮ ಅಜ್ಜಿ ಒಳ್ಳೇದು ನಮ್ಮ ಅಜ್ಜಿ ಒಳ್ಳೇದು ನಮ್ಮ ಅಜ್ಜಿ ಒಳ್ಳೇದು ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ಗೊತ್ತಾಗ್ಬೇಕು ನಾನು ಒಳ್ಳೇಳು ಅಂತ, ಸರಿನಾ? ಅವರೇ ಬಂದು ನನ್ನ ಹತ್ರ ಹೇಳ್ಬೇಕು, ನಿಮ್ಮ ಅಮ್ಮಗ ಹೇಳ್ದ ಎಷ್ಟು ಒಳ್ಳೇಳಂತಮ್ಮ ನೀನು ಅಂತ ಹೇಳ್ಬಿಟ್ಟು ಊರ್ ಜನ ಬಂದು ನನ್ಗೆ ಹೇಳ್ಬೇಕು. ಅಲ್ಲಿ ತನಕ ನೀನು ಬಿಡಲ್ಲ ನೋಡು. ಈಗ ನನ್ನ ನಿನ್ನ ಮಧ್ಯೆ ನಡೆದಿರೋ ಮಾತುಕತೆ ಅಷ್ಟೇ. ನಿಮ್ಮ ಅಮ್ಮಂಗೆ ಹೇಳೋದು ನಿಮ್ಮ ಅಪ್ಪಂಗೆ ಹೇಳೋದು ಹಂಗೇನೆ ನೀ ಊರವ್ರಿಗೆಲ್ಲ ಏನಾರು ಹೇಳ್ಕೊಬಿಟ್ಟು ಬರೋದು ಮಾಡ್ದು ಚರ್ಮ ಸುಲ್ದಾಕ್ಬಿಡ್ತೀನಿ. ರಾತ್ರಿ ಹೊತ್ತು ನಂಗೆ ಮಲಗಿರ್ತಿಲ್ಲ ಅವಾಗ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾ. ಹೋಗು ಊರವ್ರತಾಗೆಲ್ಲನೂ ನಮ್ಮ ಅಜ್ಜಿ ಒಳ್ಳೇದು ಅಂತ ಹೇಳ್ಕೊಂಬಿಟ್ಟು ಬಾ ಹೋಗು ಸರ್ನ. ಆಯ್ತು ಅಜ್ಜಿ, ನನ್ನ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಬರ್ತೀನಿ ಅಜ್ಜಿ. ನನ್ನ ಫ್ರೆಂಡ್ ಜೊತೆ ಅವನು ಕರ್ಕೊಂಡು ಹೋಗ್ತೀನಿ ಅಜ್ಜಿ. ಯಾರ ಜೊತೆನಾದ್ರೂ ಹೋಗು, ಆದ್ರೆ ಹೇಳ್ಕೊಂಡ್ಬಿಟ್ಟು ಬಾ ಅಷ್ಟೇನೆ. ಸಂಜೆ ಅಷ್ಟೊತ್ತಿಗೆ ಊರವ್ರಿಗೆಲ್ಲನೂ ಗೊತ್ತಾಗಬೇಕು. ನಾನು ಒಳ್ಳೇಳು ಅಂತ ಹೇಳ್ಬಿಟ್ಟು ಹೋಗಿ ಸುಮ್ಮನೆ. ಓಕೆ ಅಜ್ಜಿ, ಆಯ್ತು. ಈ ವಿಚಾರ ನಿಮ್ಮ ಅಮ್ಮನ ಹತ್ರ ಹೇಳ್ಬಾರ್ದು, ಸರಿನಾ? ನಿಮ್ಮ ಅಮ್ಮಂಗೆ ಏನಾರ ವಿಚಾರ ಗೊತ್ತಾದ್ರೆ ನೀನು ಸ್ಕೂಲ್ಗೆ ಹೋಗ್ತಿಲ್ಲ ವ್ಯಾನು, ಅದ್ರೊಳಗಡೆ ಬಂದ್ಬಿಟ್ಟು ನೀನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಆಯ್ತು ಅಜ್ಜಿ, ಹೇಳಲ್ಲ ಅಜ್ಜಿ ಅಮ್ಮಂಗೆ. ಡಬ್ಬ ನನ್ನ ಮಗ ನನ್ನ ಬಗ್ಗೆನೇ ಕೆಟ್ಟದಾಗ ಹೇಳ್ಕೊಂಡು ಬಂದವನೆ. ಈಗ ಊರವ್ರಿಗೆಲ್ಲ ನಾನು ಒಳ್ಳೇಳು ಅಂತ ಗೊತ್ತಾಗಂಗೆ ಮಾಡ್ತಾನೆ ಬಿಡಿ. ಇವನೇ ತಾನೇ ಕೆಟ್ಟದಾಗ ಹೇಳ್ಕೊಂಡು ಬಂದಿರೋದು. ಇವನೇ ತಿರ್ಗಾ ಒಳ್ಳೆತನವಾಗೂ ಹೇಳ್ಕೊಂಡು ಬರ್ತಾನಲ್ಲ, ಅವಾಗ ಊರ್ ಜನ ಎಲ್ಲ ನಂಬ್ತಾರೆ ಸುಳ್ಳು ಹೇಳೋನಿ ಚಿಕ್ಕ ಹುಡುಗ ಅಂತ ಹೇಳಿ. ಬಾರೋ, ಊರವ್ರಿಗೆಲ್ಲ ಅಜ್ಜಿ ಒಳ್ಳೇದು ಅಂತ ಹೇಳ್ಕೊಂಡು ಬರೋಣ. ಇಲ್ಲ ಅಂತ ಹೇಳಿದ್ರೆ ಈ ಅಜ್ಜಿ ನನ್ನ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಅಲ್ಲಿ ಅದು ಕತ್ಲು ಮನೆ ಇಕ್ಬಿಡ್ತೈತೆ. ವಿಹಾನ್, ನೀನು ನಿಮ್ಮ ಅಜ್ಜಿ ಮಾತಾಡಿದ್ದೆಲ್ಲ ಫೋನಾಗೆ ವಿಡಿಯೋ ಮಾಡಿದ್ದೀನಿ ಕಣೋ. ವಿಡಿಯೋ ಮಾಡಿದ್ಯಾ? ಯಾಕೋ ಮಾಡ್ದೆ? ಅಕಸ್ಮಾತ್ ನಿಮ್ಮ ಅಜ್ಜಿ ಏನಾದ್ರೂ ನಿನ್ನ ಕರ್ಕೊಂಡು ಹೋಗ್ಬಿಟ್ರೆ ನಿನ್ನ ಏನ್ ಮಾಡೋದು ಹೇಳು? ಅದಕ್ಕೇನೆ ನೋಡು, ಅದಕ್ಕೆ ನೀನು ವಿಡಿಯೋ ಮಾಡ್ಕೊಂಡೆ ನೋಡು. ನೀನು ತಲೆ ಕೆಡ್ಸ್ಕೊಬಿಡ ವಿಹಾನ್. ಇದ್ರಾಗ ನಮ್ಮ ಅಮ್ಮಂದು ವಾಟ್ಸಪ್ ಐತಲ್ಲ, ಇನ್ಸ್ಟಾಗ್ರಾಮ್ ಇದೆ ಅಮ್ಮನ ಹತ್ರ. ಈ ವಿಡಿಯೋ ಮಾತಾಡೋದೆಲ್ಲ ಅಪ್ಲೋಡ್ ಮಾಡೋಣ, ಸರಿನಾ? ನೀನು 3 ಜನಕ್ಕೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ವಿಹಾನ್. ಇನ್ಸ್ಟಾಗ್ರಾಮಾಗ ಅಪ್ಲೋಡ್ ಮಾಡಿದ್ರೆ ಊರ್ ಜನ ಎಲ್ಲ ನೋಡ್ಕೋತಾರೆ. ಹೌದಾ? ನಾನೇನು ಹೇಳ್ಕೊಂಡು ಬರೋ ಅವಶ್ಯಕತೆ ಇಲ್ವಾ? ಅಯ್ಯೋ, ನೀನು ಫೋನ್ ಬಗ್ಗೆ ಏನು ಗೊತ್ತೇ ಇಲ್ವಾ? ಮಮ್ಮಿ ಸ್ಟೇಟಸ್ ಅಂತ ಇರ್ತೈತಲ್ಲ ವಾಟ್ಸಪ್ಪಾಗ, ಅದಕ್ಕೆ ಹಾಕಿದ್ರೆ ಎಲ್ಲರೂ ನೋಡ್ಬಿಡ್ತಾರೆ ಊರ್ ಜನ ಎಲ್ಲಾನು. ಓಕೆನಾ? ಈಗ ನಾನು ನೋಡು, ಇದ್ರೊಳಗಡೆ ನೀನು ಮಾತಾಡಿರೋದು ಎಲ್ಲ ವಿಡಿಯೋನ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ಗೂ ಮಮ್ಮಿದು ಐತಲ್ಲ, ಮಮ್ಮಿದಕ್ಕೆಲ್ಲ ಹಾಕ್ತೀನಿ. ಆಮೇಲೆ ನೀನೇನು ಊರ್ ಜನ ಕೇಳ್ಕೊಂಡು ಬರಬೇಡ, ಅವರೇ ಒಳ್ಳೆಯರು ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾರೆ. ಓಕೆ ಓಕೆ, ಹಾಕು. ಇರು, ಮಮ್ಮಿ ಫೋಟೋಸ್ ಅಪ್ಲೋಡ್ ಮಾಡೋದನ್ನ ನೋಡಿದ್ದೀನಲ್ಲ, ಈಗ ನಾನು ಅಪ್ಲೋಡ್ ಮಾಡ್ತೀನಿ ಇರು ಎಲ್ಲಾನು ಪಟ ಪಟ ಅಂತ. ಮಾಡು ಫಸ್ಟ್ ಮಾಡು.